ನಮ್ಮದು ನಮ್ಮನೆ ನಮಗೋಸ್ಕರ ಇಲ್ಲ. ಈಗ ನಾನು ಸತ್ತೋದೆ, ಒಬ್ಬ ಹಿರಿಕರು ಸತ್ತೋದ್ರು. ಮಾಡಿ ತೊಗೊಂಡು ಹೋಗ್ತಿದ್ದಂಗೆ ಬೀರು ಬೀಗ ತೆಗಿತಾರೆ, ಬಾಗಿಲು ತೆಗಿತಾರೆ, ಏನಿಟ್ಟಿದ್ದಾರೆ ನೋಡ್ತಾರೆ, ಹುಡುಕ್ತಾರೆ. ಈಗ ಟೀ ಕುಡಿತಾ ಹೊರಟೋಗ್ಬೋದು, ನಾನು ಯಾರು ಗೊತ್ತು. ಇವತ್ತಿನ ದಿನ ನಮ್ಮ ನಾಯಿಗಳು, ನನ್ನ ಹಸುಗಳೆಲ್ಲ ಬದುಕ್ತಿರೋದೇ ಈ ಹಾವುಗಳಿಂದ ಸರ್. ಎಷ್ಟು ಬದಲಾಗ್ಬಿಡ್ತಲ್ಲ ಜೀವನ. ತಾನೊಬ್ಬಳೇ ಬದುಕಬೇಕು. ಸ್ವಾರ್ಥ, ಪ್ರತಿಯೊಂದು ಸ್ವಾರ್ಥದ ಮೇಲೆ ನಿಂತಿದೆ. ಇವತ್ತು ಪ್ರಪಂಚ ಸ್ವಾರ್ಥದ ಮೇಲೆ ನಿಂತಿದೆ. ನಂದು ನನ್ನಿಂದ ನನಗೋಸ್ಕರ, ನಮ್ಮದು ನಮ್ಮನೆ ನಮಗೋಸ್ಕರ ಇಲ್ಲ. ಈಗ ಎಲ್ಲ ನನಗೆ ಬೇಕು, ಆಯ್ತು ಎಲ್ಲ ಕೊಡ್ತೀನಿ, ಎಲ್ಲಿ ಇಟ್ಕತ್ತೀಯ? ಈ 15 ದಿನದಲ್ಲಿ ನಾನು ಯಾರು ಸಾವು ಅಂದಿದ ತಕ್ಷಣ ಅಲ್ಲಿ ಇರ್ತೀನಣ್ಣ ನಾನು. ಹೌದು, ಯಾರನ್ನಾಗಲಿ ಅಣ್ಣ, ನನಗೆ ಗೊತ್ತು, ಯಾರನ್ನಾಗಲಿ ಸಾವು ಗೊತ್ತಾಗಿದ ತಕ್ಷಣ ಸುದ್ದಿಯಲ್ಲಿ ಇರ್ತೀನಣ್ಣ. ಹೌದು. ಈ ಒಂದು 15 ದಿನದಲ್ಲಿ ಒಂದು 10 ಜನರು ಸಾವು ಹೋಗಿದ್ದೀನಿ. ಹೌದಾ? ಹಾಂ, ನಿನ್ನೆ ಒಂದೇ ದಿನ ನಮ್ಮ ಶರತ್ ಅವ್ರು ಹೋದರು, ಅಲ್ಲಿಂದ ಬಂತು ಬಾಡಿ, ಅಲ್ಲಿ ನೋಡ್ಕೊಂಬಂದೆ. ನನ್ನ ಫ್ರೆಂಡ್ ಮಗಳು ನವೀನನ ಮಗಳು ಮಂಗಳೂರಲ್ಲಿ ಈಜೊಡೆಯೋಕೆ ಹೋಗಿ ಸತ್ತೋದ್ಲು, ಅಲ್ಲಿಗೆ ಹೋದೆ, ನೋಡ್ಕೊಂಬರ್ತೀನಿ, ಎಲ್ಲ ನೋಡ್ತೀನಿ, ಎಲ್ಲ ಸ್ಮಶಾನಕ್ಕೆ ಹೋಗ್ತೀನಿ, ನೋಡ್ತೀನಿ, ಎಲ್ಲ ಅಳ್ತಿರ್ತಾರೆ, ನೋಡ್ತಾರೆ, ಅಷ್ಟೇ ಜೀವನ ಅಂತಾರೆ. ಇಷ್ಟೆಲ್ಲ ಇತ್ತು ತೊಗೊಂಡೋದ ಅಂತಾರೆ. ಈಚೆ ಬಂದಿದ ತಕ್ಷಣ ಅವ್ರು ಅದೇ ಪ್ರಕಾರ, ಅದೇ ಸ್ಥಿತಿ, ಸ್ಮಶಾನ ವೈರಾಗ್ಯ. ಆಯಿತಾ, ಆಯಿತು, ಹೆಣ ನೋಡೋಕೆ ಹೋಗ್ತೀವಿ, ಅಲ್ಲಿ ಹೋಗ್ಬಿಟ್ಟು ಸಮಾಧಾನ ಮಾಡಿ 5 ನಿಮಿಷ ಅಷ್ಟೇ ಆ ವಿಷಯ ಮಾತಾಡ್ತೀವಿ. ಈಚೆ ಬಂದಿದ ತಕ್ಷಣ ಟೀ ಕುಡಿಯೋಕೆ ಹೋಗ್ತೀವಿ, ಟೀ ಕುಡಿಯೋಕೆ ಹೋಗೋಣ ಅಂತ. ಇಲ್ಲಿ ಮರ್ತೇ ಬಿಡ್ತೀವಿ, ಇಲ್ಲಿ ಏನಕ್ಕೆ ಬಂದಿದ್ವಿ ಅಂತಾನೆ ಅಲ್ಲಿರ್ತೀವಿ. ಅಲ್ಲಿ ಹೋಗಿ ಟೀ ಕುಡಿಯುವಾಗ ಅವ್ರ ವಿಷಯ, ಈ ವಿಷಯ ಮಗನೇ ದಮ್ ಹೊಡಿತೇನೋ, ಸಿಗರೇಟ್ ಸೇರ್ತೇನೋ, ಕಾಫಿ ಕುಡಿತೇನೋ, ಇಲ್ಲಿ ಏನಕ್ಕೆ ಬಂದಿರೋದೇ ಮರ್ತು ಬಿಡ್ತೀವಿ ನಾವು ತಕ್ಷಣ. 5 ನಿಮಿಷ. ನಾನು ಸತ್ತೋದೆ, ಒಬ್ಬ ಹಿರಿಕರು ಸತ್ತೋದ್ರು. ಮಾಡಿ ತೊಗೊಂಡು ಹೋಗ್ತಿದ್ದಂಗೆ ಬೀರು ಬೀಗ ತೆಗಿತಾರೆ, ಬಾಗಿಲು ತೆಗಿತಾರೆ, ಏನಿಟ್ಟಿದ್ದಾರೆ ನೋಡ್ತಾರೆ, ಹುಡುಕ್ತಾರೆ. ಹಂಗಾಗ್ಬಿಡ್ತು ಜೀವನ ಅಲ್ವಾ? ಕೋವಿಡ್ ಟೈಮಲ್ಲಿ ಏನು ಮಾಡಿದ್ರಿ? ಕೋವಿಡ್ ಟೈಮ್ ತುಂಬ ಚೆನ್ನಾಗಿತ್ತು. ಕಿಂಗ್ ಥರ ಓಡಾಡಿದೆ ಫುಲ್ ಒಬ್ಬನೇ, ಎಲ್ಲ ಕಡೆ ಹಾವು ಹಿಡಿಯೋಕ್ಕೆ. JP ನಗರದಲ್ಲಿ ಒಂದು ಮನೆಗೆ ಹಾವು ಹಿಡಿಯೋಕೆ ಹೋಗ್ತೀನಿ, ಸೀಲ್ ಡೌನ್ ಆಗಿಬಿಟ್ಟಿದೆ. ಹೆಂಡ್ತಿ ಒಂದು ರೂಮು, ಗಂಡ ಒಂದು ರೂಮು, ಬಾಗಿಲು ತೆಗೆದು ಓಡೋಕೆ ಬಾಲ್ ಹಾಕೊಂಬಿಟ್ರು. ಏನಕ್ಕೆ ಎದ್ರಕೋತೀರಾ ಅಂದೆ. ನಮ್ಮಿಬ್ರಿಗೂ ಕೊರೋನಾ ಇದೆಯಪ್ಪ. ಏನಾಗುತ್ತೆ ಬನ್ನಿ ಹೊರಗೆ ಅಂತೀನಿ, ಹೋಗ್ತೀನಿ ಅಡುಗೆ ಮನೇಲಿ ಹಾವು ಹಿಡ್ಕೊಂಬರ್ತೀನಿ. ಅವ್ರು ಅಲ್ಲಿ ಕೂತಿರ್ತಾರೆ, ಆಯಿತು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಕೂತ್ಕೊಳ್ಳಿ. ಕೋವಿಡ್ ಏನು ಮಾಡಲ್ಲ. ಹೆದರಿಕೆಯಿಂದ ಅರ್ಧ ಜನ ಸಾಯ್ತಾ ಇದ್ದೀರಿ. PP ಕಿಟ್ಟಿಂದ 60% ಜನ ಸತ್ತರು. ಅದನ್ನು ನೋಡಿ ಆಮೇಲೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಾರೆ. 1 ಹೋಯ್ತು, 2 ಹೋಯ್ತು, 3 ಹೋಯ್ತು, ನನಗೇನಾಗುತ್ತೋ ಅಂತ ಅವ್ನು ಸತ್ತೋಗ್ತಾನೆ. ಭಯ, ಸಾವಿನ ಭಯ. ಎಲ್ರಿಗೂ ಅದಂದೇ ಭಯ. ಆ ಭಗವಂತ ಅನ್ನೋ ಬಡ್ಡಿ ಮಗ ಭಾರಿ ಬುದ್ಧಿವಂತ ಅಲ್ಲ. ನಿನ್ನ ಸಾವು ಯಾವತ್ತು, ಯಾವ ಗಳಿಗೆ, ಯಾವ ಡೇಟು ಅಂತ ಹೇಳ್ಕೊಳ್ಳಿಲ್ಲ ನಿನಗೆ. ಅದನ್ನು ಹೇಳ್ಕೊಟ್ಬಿಟ್ಟಿದ್ರೆ ಇನ್ನೂ ಮನೆ ಹಾಳು ಮಾಡಿ ಸತ್ತೋಗ್ಬಿಡೋಷ್ಟು ಮಾಡ್ತಾರೆ. ಅದೊಂದು ಚಿದಂಬರ ರಹಸ್ಯ, ಯಾರಿಗೂ ಹೇಳ್ಕೊಳ್ಳಿಲ್ಲ. ಆದರೆ ನೋಡಿ, ದೇವರು ಭಾರಿ ಬುದ್ಧಿವಂತ. ನೀವೆಲ್ಲದಕ್ಕೂ ರೆಡಿ ಆಗೋದ್ರೂ ಕ್ವಶನ್ ಪೇಪರ್ ಬದಲಾಯಿಸಿದಿರಲಿ, ಪೋಸ್ಟ್ಪೋನ್ ಮಾಡ್ಬಿಡ್ತಾನೆ, ಇಲ್ಲ ಸಮಯನೇ ಬದಲಾಯಿಸ್ಬಿಡ್ತಾನೆ ನಿಮ್ಮನ್ನ. ಭಾರಿ ಬುದ್ಧಿವಂತ ಅವನು. ಈಗ ನೋಡಿ, ನಿಮ್ಮ ಮನೆಗೆ ನಾನು 11 ಗಂಟೆ ಬರಬೇಕಿತ್ತು, ಆದರೆ 1:15 ಗಂಟೆ ಪೋಸ್ಟ್ಪೋನ್ ಆಗೋ ಕಾರಣ ಎಮ್ಮ. ನಾನು ಹೇಳಿದ್ದಲ್ಲ, ಹಾಸ್ಪಿಟ್ಲಲ್ಲಿ ನಮ್ಮ ಫ್ರೆಂಡ್ ಅವ್ರ ತಾಯಿ, ಅವ್ನು ಬರೋ ತನಕ ಬರೋಕ್ಕಾಗಲಿಲ್ಲ. ನೋಡಿ ಭಗವಂತಂದು. ನೀವು ನೀವೊಂದು ಮದುವೆಗೆ ಹೋಗ್ತೀರಾ ಸರ್, ಕ್ಲೋಸ್ ರಿಲೇಷನ್ ಮದುವೆಗೆ ಹೋಗ್ತೀರಾ ಸರ್, ಕ್ಯೂನಲ್ಲಿ ನಿಂತಿರ್ತೀರಾ ಸರ್, ಹೋಗ್ತೀರಾ, ಇನ್ನೇನು ಬಾಗ್ಲೊಳಗೆ ಹೋಗಿ ಊಟದ ಎಲೆ ಹಿಡಿಬೇಕು. ರವೀಂದ್ರ ಜೋಶಿ ಅರ್ಜೆಂಟ್ ಹಿಂಗಾಗಿದೆ ಅಮ್ಮ, ಅವ್ನು ಹೋಗ್ಬಿಟ್ಟು ಹಬ್ಬಮ್ಮ ಅಂತ ಊಟ ಬಿಟ್ಬಿಟ್ಟು ಅಲ್ಲಿಗೆ ಹೋಗ್ತೀರಿ. ಋಣ ಇಲ್ಲ ಅಲ್ಲಿ, ಊಟದ ಋಣ ಇಲ್ಲ, ಅನ್ನದ ಋಣ ಇಲ್ಲ, ಎಲ್ಲದಕ್ಕೂ ಋಣ ತುಂಬ ಇಂಪಾರ್ಟೆಂಟ್. ಋಣಾನುಬಂಧ ರೂಪೇಣ ಪಶುಪತಿ ಸುತ ಆಲಯ, ಪ್ರತಿಯೊಂದು ಪ್ರೋಗ್ರಾಮ್ ಆಗಿರುತ್ತೆ. ಒಂದು ಸಿಂಪಲ್ ವಿಷಯ ಹೇಳ್ತೀನಿ ರವೀಂದ್ರಣ್ಣ, ಇವತ್ತಿನ ದಿನ ನೀನು ಈ ಏರಿಯಾದಲ್ಲಿ ಮನೆ ಕಟ್ತೀನಿ ಅಂತ ಅಂದ್ಕೊಂಡಿದ್ದ? ಖಂಡಿತ ದೇವರಾಣೆ. ನೀನು ಒಂದು ಕಾಲದಲ್ಲಿ ಮೋಜು ಬರೀವಾಗ ಈ ಥರ ಮನೆ ಕಟ್ತೀನಿ ಅಂದ್ಕೊಂಡಿದ್ದ? ದೇವರಾಣೆ ಅಷ್ಟೆ.
ಭಗವಂತ ಪ್ರೋಗ್ರಾಮಿಂಗ್ ಮಾಡಿರ್ತಾನೆ, ಇಂಥವರೇ ಶ್ರೀಮತಿ ಆಗಬೇಕು, ಇಂಥ ಕಡೆನೇ ಮನೆ ಕಟ್ಟಬೇಕು, ಇಂಥ ಮಕ್ಕಳೇ ಆಗಬೇಕು ಅಂತ ಎಲ್ಲ ಬರ್ದಿರುತ್ತೆ ಆಯ್ತಾ. ಹಂಗೆ ಯಾವುದು ಗೊತ್ತಾಗಲ್ಲ. ಪ್ರತಿಯೊಂದು ಋಣ. ಹೌದು. ಇವತ್ತು ನಿಮ್ಮ ಶ್ರೀಮತಿಯವ್ರ ಕೈ ಟೀ ಕುಡಿಬೇಕು ಅಂತ ಬರ್ದಿರ 12:30 ಟೈಮಲ್ಲಿ ಯಾರು ನಿನ್ನೆ ಗೊತ್ತಿತ್ತಾ? ಗೊತ್ತಿಲ್ಲ ಅಣ್ಣ. ನಾವು ಹೇಗೆ ಅಂದರೆ ಮನುಷ್ಯರು ನಿನ್ನೆ ಯೋಚನೆ ಮಾಡ್ತಾ, ನಾಳೆ ಚಿಂತೆ ಮಾಡ್ತಾ, ಇವತ್ತಿನ ಸಂತೋಷ ಹಾಳು ಮಾಡ್ಕೋತಾ ಇದ್ದೀವಿ, ಪ್ರೆಸೆಂಟ್ ಮರೀತಾ ಇದ್ದೀವಿ. ಹೌದು. ಅದೇ ನಿನ್ನೆ ಕಳೆದೋಯ್ತು, ನಾಳೆ ಗೊತ್ತಿಲ್ಲ. ಈಗ ಟೀ ಕುಡಿತಾ ಹೊಟ್ಟೋಗ್ಬೋದು, ನಾನು ಯಾರು ಗೊತ್ತು. ಆದರೆ ನಾನು ಹೇಳಿದ್ವಿ, ಇರೋ ತನಕ ಎಂಜಾಯ್ ಮಾಡಿ, ಖುಷಿಯಾಗಿರಿ, ಇನ್ನೊಬ್ರಿಗೆ ನೋವು ಕೊಡಬೇಡಿ. ನಿಜವಾದ ದೇವ್ರ ಪೂಜೆ ಅಂದ್ರೇನು? ಇನ್ನೊಬ್ರಿಗೆ ನೋವು ಕೊಡದೇ ಇದ್ರೆ ನಿಜವಾದ ದೇವ್ರ ಪೂಜೆ. ನಿಜ ನಿಜ. ಅವ್ರಿಗೆ ನಮಗೆ ಹೌದು. 99 ಒಳ್ಳೇದು ಮಾಡಿರ್ತಾನೆ, ಒಂದು ಕೆಟ್ಟದ್ದು ಮಾಡಿರ್ತಾನೆ. ಕೆಟ್ಟದ್ದು ಮಾಡೋದು ಹಿಡ್ಕೊಂಡು ಹಾಳು ಮಾಡ್ತೀರಲ್ಲ. 99 ಒಳ್ಳೇದು ಮಾಡಿದ್ದು ಯಾಕೆ ಹೇಳಲ್ಲ ನೀವು? ಅದ್ಯಾರು ಹೇಳ? ಅದು ಒಂದು ಮಗು ಒಂದು ಪಿಕ್ಚರ್ ಬರೆಯುತ್ತೆ ಪಾಪ, ಬಂದಿದ್ದೆಲ್ಲ ಓದಿದ್ದು ನಾನು. ಪಿಕ್ಚರ್ ಬರುತ್ತೆ, ಪಿಕ್ಚರ್ ಬರೆದಿರುವಾಗ ಇಲ್ಲಿ ಏನೇನು ತಪ್ಪಿದೆ ಹೇಳಿ ಅಂದಾಗ ಎಲ್ಲರೂ ಮಾರ್ಕ್ ಹಾಕ್ತಾರೆ. ಇಡೀ ಪಿಕ್ಚರೇ ಮಾರ್ಕ್ ಹಾಕ್ಬಿಡ್ತಾರೆ, ಇದು ತಪ್ಪು ಅದು ತಪ್ಪು ಇದ್ದು. ಮಗು ಹತ್ಕೊಂಬಂದು ಟೀಚರ್ಗೆ ಹೇಳ್ತೀನಿ, ನೋಡಿ ಟೀಚರ್ ಹಿಂಗೆ ಮಾಡಿಬಿಟ್ಟಿದ್ದಾರೆ, ಏನು ಮಾಡೋದು ಅಂತ. ಕೆಲಸ ಮಾಡು, ಅದೇ ಪಿಕ್ಚರ್ ಇನ್ನೊಂದು ಕಡೆ ಬರೆದು ಇಲ್ಲಿ ತಪ್ಪಿದೆ, ಇದನ್ನು ತಿದ್ದಿ ಅಂತ ಬರಿ ಅಂತ. ಒಬ್ಬರೂ ತಿದ್ದಲ್ಲ, ತಪ್ಪನ್ನು ಗುರ್ತಿಸ್ತಾರೆ ಹೊರ್ತು ತಿದ್ದವ್ರು ಯಾರಿಲ್ಲ. ಯಾರಿಲ್ಲ. ಎಂಥ ಜೀವನ ನೋಡಿ, ಭಾರಿ ಬೇಜಾರಾಗುತ್ತೆ ಅಲ್ವಾ? ನಮಗೆ ಇದ್ದಂಥ ಗುರುಗಳು ನಾನು ಹೇಳಿದ್ನಲ್ಲ, ನಿರ್ಮಲಾ ಕಾನ್ವೆಂಟ್ ಮೇಡಮ್, ನಾವು ಸುಶೀಲಾ ಟೀಚರು, ವಿಜಯ ಟೀಚರು, ಅನ್ನಪೂರ್ಣ ಟೀಚರು, ನಾಗರತ್ನ ಟೀಚರು, ರಮಾಮಣಿ ಟೀಚರು, ವರ್ಜಿಲಿಯಾ ಟೀಚರ್, ಆಮೇಲೆ ನಮ್ಮ ಪುಟ್ಟಕ್ಕ ಆ ಟೀಚರ್, ಮೀನಾಕ್ಷಿ ಟೀಚರು. 515 ಅರ್ಥಕ್ಕೆ 515 ಅರ್ಥ ಬಾಯಿಗೆ ಬರಬೇಕು, ಇಲ್ಲಾಂದ್ರೆ ಕೂರಿಸ್ಕೊಳ್ಳೋರು. ಮದುವೆ ಆಗಿಲ್ಲ ಅವ್ರಿಗೆ, 7 ಗಂಟೆ ಆದರೂ ಅದು ಬಾಯಿಂದ ಹೇಳಿದ ಮೇಲೆ ಕಳಿಸಿದ್ದು. ಹೊಟ್ಟೆ ಹಸ್ಕೊಂಡು ಹೋದರೆ, ಊಟ ತೊಗೊಂಡೋಗಿ ಬರ್ತಾನೆ, ಊಟ ತೊಗೊಂಡೋಗದೆ ಹೋದರೆ ಏನಂತೆ ಅವನಿಗೆ, ಊಟ ತಂದಿಲ್ವಂತೆ ಮೇಡಮ್ ಬಾಲು ಅಂದು, ಕರೀಲಿ ಮುಂಡೆ ದಿನ ಅಂದರು. ಹೋದ್ರೆ ಅವ್ರು ತಂದಿರೋ ಟಿಫನ್ನಲ್ಲಿ ಮುಚ್ಚುಳಕ್ಕೆ ಊಟ ಕೊಡೋರು. ಅಪ್ಪಿ ತಪ್ಪಿ ಮಳೇಲಿ ನೆನ್ಕೊಂಡ್ರೆ ಅವ್ರು ಸೆರ್ಗಲ್ ತಲೆ ಓಡಿಸೋರು ಟೀಚರ್ಗಳು. ಜಾತಿ ಇರಲಿಲ್ಲ. ಮಹಾಜನ ಸ್ಕೂಲ್ಗೆ GNV ವೆಂಕಟರಮಣ ಹೆಡ್ ಮಾಸ್ಟ್ರು, NRB, HLI ಇಂದ್ರೇಶು, SRR, SRK, CRR, KVS, JVS, KBR, KNG, HLI, BT ಮುತ್ತಮ್ಮ, TN, HVS. ಎಂತೆಂಥ ಟೀಚರ್ಗಳಿದ್ರು. ವಿದ್ಯೆ, ಜ್ಞಾನ, ವಿನಯ. ಮುಂಡೆದೆ ನೀವು ಓದದೇ ಇದ್ರೂ ಪರವಾಗಿಲ್ಲ ಕಣೋ, ವಿನಯತೆ ಕಲಿ ಅನ್ನೋರು. ಮಹಾಜನಸಿಗೆ ಬಂದರೆ ಕಾಲೇಜ್ಗೆ PV ಪ್ರಿನ್ಸಿಪಲ್, MD ಮೋಹಿನಿ ದೇವಿ, GPR, ಆಮೇಲೆ ಎಂತೆಂಥ ಲೆಕ್ಚರರ್ಸ್ ಇದರಲ್ಲಿ. ನಂದಕುಮಾರ್, ಸಾವಿತ್ರಮ್ಮ. ಕ್ಲಾಸ್ ಅವ್ರ ಕ್ಲಾಸ್ ಕೇಳಿದ್ರೆ ಖುಷಿ ಆಗೋದು, ಪಾಠ ಯಾರು ತಪ್ಸ್ಕೊತಾರೆ, ಖುಷಿ ಆಗೋದು. ಈ ಥರ ಸ್ಕೂಲ್ ಮಕ್ಕಳನ್ನ ಬಿಡ್ತಾ ಇದ್ರಲ್ಲ, ಏನದು ಅನುಭವ? ತುಂಬ ಚೆನ್ನಾಗಿರುತ್ತೆ, ಅದ್ರ ಮಜಾನೇ ಬೇರೆ. ಮಕ್ಕಳು ನೀವು ಕಾರ್ಪೊರೇಟರ್ ಇದ್ದಾಗಲೂ ಬಿಡ್ತಾ ಇದ್ದೆ, ಅದ್ರ ಮಜಾನೇ ಬೇರೆ. ಗೆದ್ದ ದಿವಸ ನಾನು ನಿಮ್ಗೆ ಫೋನ್ ಮಾಡಿದ್ದೆ. ಎಸ್ ಮಾಡಿದ್ರಿ. ನಾನು ಇಲ್ಲಿ ಮಕ್ಕಳನ್ನ ಬಿಡ್ತಾ ಇದ್ದೀನಿ, ಆಮೇಲೆ ಮಾತಾಡ್ತೀನಿ. ಸ್ಕೂಲ್ ಮಕ್ಕಳು ಬಿಟ್ಬಿಟ್ಟು ಆಮೇಲೆ ಹೋದೆ ನಾನು. ಗೆದ್ದ ಮೇಲೂ ಸ್ಕೂಲ್ ಮಕ್ಕಳು ಬಿಟ್ಟು ನಾನು ಹೋಗಿ ತಿರ್ಗಾ ಬಂದು ಸ್ಕೂಲ್ ಮಕ್ಕಳು ಬಿಟ್ಟು ಅವತ್ತೊಂದು ವಿಪರ್ಯಾಸ ನಡೀತು. ನನಗೆ ಯಾವುದು ಬಡ್ಡಿ ಮಗಂದು ಅದೇ ಹಣೆ ಬರ, ಎಲ್ಲ ಖುಷಿ ಅನ್ನೋದೇ ಇಲ್ಲ ಆಯಿತಾ. ಹೇಳ್ತೀನಿ ಸ್ಟೋರಿ ಕೇಳಿ. ಬಡ್ಡಿ ಮಗಂದು ಹೆಂಗೆ ಅಂದರೆ, SLC ಪಾಸಾದೆ, ನಮ್ಮ ಅಜ್ಜಿನ ಯಾರ ಹೋಗ್ಬಿಟ್ರು. ಅವಾಗ ಪಾಸಾದಾಗ ಖುಷಿಗೆ ಎನ್ಸ್ಕೋಬೇಕು, ಹಿಂಗಾಯ್ತು. ಬಡ್ಡಿ ಮಗಂದು ನಾನು ಫಸ್ಟ್ ನೈಟು ರೂಮ್ಗೆ ಹೋಗ್ತಾಯಿದ್ದೀನಿ, ಯಾರೋ ಬಾಗಿಲು ತಡ್ತಾರೆ. ಏನು ಅಂದರೆ, ನಿಮ್ಮ ಮಗಳು ನಿಮ್ಮ ಮಿಸ್ಸಸ್ ಕತ್ಗೆ ಅವ್ರ ಚಿಕ್ಕಮ್ಮ ನೆಕ್ಲೆಸ್ ಕೊಟ್ಟಿದ್ರಂತೆ, ನೆಕ್ಲೆಸ್ ಕಾಣ್ತಿಲ್ಲ ಅಂತ. ಬೆಳಗಿನ ಜಾವ 4 ನೆಕ್ಲೆಸ್ ಹುಡ್ಕೋದೇ ಆಯಿತು. ಅದಾಯಿತು. ಮಜಾ ಕೇಳಿ ಬಡಿ ಮಗನ ಹೆಂಗಿದೆ ಲೈಫ್ ಅಂತ. ಅದೇ ಹೇಳಿದ್ನಲ್ಲ, ಭಗವಂತನ ಆಟನೇ ಬೇರೆ ಅಂತ. ನೀನು ಅಂದ್ಕೊಂಡಿದ್ದೆ ಬೇರೆ. ಅದಾದಮೇಲೆ ಫಸ್ಟ್ ನೈಟು ನೆಕ್ಲೆಸ್ ಹುಡುಕಿದ್ದು ಆಯಿತಾ. ಅದಾದಮೇಲೆ ನಾನು ಇದ್ರಲ್ಲಿ ಗೆದ್ನಲ್ಲ, ಚುನಾವಣೆಯಲ್ಲಿ. ಏನು 64 ಜನ ಕಾರ್ಪೊರೇಟ್ರು ಪಟಾಕಿ ಹೊಡಿತಿದ್ದಾರೆ. ನನ್ನ ಹೆಂಡತಿ ಫೋನ್ ಮಾಡ್ತಾನೆ, ಏನೇ ಅಂತ ಇದ್ದೀನಿ, ಫೋನ್ ಮಾಡ್ತಾನೆ ಇದ್ದಾಳೆ. ಏನು ಅಂದರೆ, ಅವ್ರ ಅಣ್ಣ ರಾಮಚಂದ್ರ ಅಂತ, ರಾಮಚಂದ್ರ ಲೈನ್ಮ್ಯಾನ್ ಆಗಿದ್ದ,
ಕರೆಂಟ್ ಹೊಡೆದು ಹೋಗ್ಬಿಟ್ಟು ಹಾಕೊಂಡು ಗೆದ್ದ ದಿವಸ ರಿಸಲ್ಟ್ ಅನ್ನೋಸಾಗ 5 ನಿಮಿಷಕ್ಕೆ ರಪ್ಪ ಅಂತ ಅಲ್ಲಿಗೆ ಹೋದೆ. ಅವ್ನಿಗೆ ಅನ್ಕೊಂಡೆಲ್ಲ ಭುಜಂಗಯಿಂದ ದಶಾವತಾರ ನೋಡಿದ್ನಲ್ಲ, ಅಲ್ಲೆಲ್ಲ ಅಂತಾನೆ ಲವ್ ನೀನು ಇದೆಯಲ್ಲ ನೀನು ಅಂತಾನೆ ಭಗವಂತಂಗೆ. ಅವನು ಹೇಗೆ ಅಂದರೆ ಖುಷಿ ಕೊಡ್ತಾ ಕೊಡ್ತಾ ದುಃಖ ಕೊಟ್ಬಿಡ್ತಾನೆ. ಗೊತ್ತೇ ಆಗಲ್ಲ. ಮತ್ತೆ ಆಗಲ್ಲ, ಚಾನ್ಸೇ ಇಲ್ಲ ನಿಮಗೆ. ಅಷ್ಟೆಲ್ಲ ಹೇಳ್ತೀರಾ ಪರರ ವಸ್ತು ಪಾಷಾಣ ಅನ್ನೋಕ್ಕೆ ಈಸಿ ಕಮ್ ಈಸಿ ಗೋ ಅಂತ. ನಾನು ಆಟೋ ಬಂದಿದ ತಕ್ಷಣ ರೈಲ್ವೆ ಸ್ಟೇಷನ್ಗೆ ಬರ್ತೀನಿ. ಅಲ್ಲೂ ಅಷ್ಟೇ ಹಳೆಬ್ರೆಲ್ಲ ಲಾಂಗ್ ಬಾಡಿಗೆ ಹೋಗೋರು, ಹೊಸಬ್ರಿಗೆಲ್ಲ ಇಲ್ಲಿ 5 ರೂಪಾಯಿ 6 ರೂಪಾಯಿ ಬಾಡಿಗೆ ಕೊಡೋರು. ಒಂದು ಬಾಡಿಗೆ ಬರುತ್ತೆ, ಅವ್ನು ಸುದರ್ಶನ್ ಲಾಡ್ಜ್ ಅಂತಾನೆ. ಎಲ್ಲರೂ ಎಲ್ಲಿ ಹತ್ರ ಅಲ್ವಾ, ಜಗನ್ಮೋಹನ ಪ್ಯಾಲೇಸ್ ಹತ್ರ ನನ್ನನ್ನು ಕಳಿಸ್ತಾರೆ. ನಾನು ಹೋಗಿ ಬಿಡ್ತೀನಿ. ಬಿಟ್ಟು ಇನ್ನೇನು ಗಾಡಿ ಸ್ಟಾರ್ಟ್ ಮಾಡಬೇಕು, ಅವಾಗ ಮ್ಯಾನೇಜರ್ ಓಡ್ ಬರ್ತಾನೆ. 5 ನಿಮಿಷ ಇರಿ ಸರ್ ಅಂತ. ಏನಕ್ಕೆ ಸರ್? 5 ನಿಮಿಷ ಇರಿ ಅಂತಾನೆ. ಒಂದು ಬಿಲ್ ಬುಕ್ ಎತ್ಕೊಂಬರ್ತಾನೆ, ಸೈನ್ ಹಾಕಿ 5 ರೂಪಾಯಿ ಕೊಡ್ತಾನೆ ಕಮಿಷನ್ನು. ನಾನು ಸರ್ ಇದೆಲ್ಲ ಬೇಡ ಸರ್ ಅಂತ. ಇಲ್ಲ ನಮ್ಮ ರೂಲ್ಸ್ ಅಂತ ಕಣ್ಣಿಗೆ ಹೊತ್ಕೊಂಡು ಒಳಗೆ ಇಟ್ಕೊತೀನಿ. ಜಗನ್ಮೋಹನ ಪ್ಯಾಲೇಸಿಂದ ನಾನು ಇದ್ರ ತನಕ ಬಂದಿರ್ತೀನಿ, ಎಲ್ಲಿ ಆ ಗೋರಿ ಇದೆಯಲ್ಲ, ಗಾಡಿ ಹಾಕೋ ಹಿಂಗೆ ಅನ್ನತ್ತೆ. ನೋಡ್ತೀವಿ ಹಿಂದೆಗಡೆ ಟೈರ್ ಪಂಚರು. ಹಂಗೆ ರೈಟ್ ತಿರ್ಗಿಸ್ಕೊಂಡು ಹೋದರೆ 2 ಪಂಚರ್ ಆಗಿರುತ್ತೆ, 5 ರೂಪಾಯಿ ಕೊಡ್ತೀನಿ. ಅಲ್ಲಿ ಸೋಣದ 5 ರೂಪಾಯಿ ಇಲ್ಲ. ಅಷ್ಟೇ ಭಗವಂತ ಬಡ್ದಿದ್ದ ಅಷ್ಟೇ. ನಮ್ಮಪ್ಪ ಯಾವಾಗಲೂ ಹೇಳೋನು, ಇಸ್ಕೋ ಕಿತ್ಕೋಬೇಡ, ಇಸ್ಕೋ ಕಿತ್ಕೋಬೇಡ. ಯಾವ ವಿಡಿಯೋಕ್ಕೆ ಹೋದ್ರೂ ಅಷ್ಟೇ. ಎಷ್ಟು ಕೊಡಬೇಕು ಶಾಮೋರೆ? ಸರ್ ಒಂದು ಗೋಶಾಲೆ ಮಾಡಿದ್ದೀನಿ, ನಮ್ಮ ಗೋ ನೋಡ್ಕೊಳಕ್ಕೆ ನೀವು ಎಷ್ಟು ಭಿಕ್ಷೆ ಹಾಕ್ತೀರ ಅಷ್ಟು ಹಾಕಿ ಸರ್. ಶಾಮೋರಿ ಭಿಕ್ಷೆ ಇಲ್ಲ, ಭಿಕ್ಷೆನೇ ಅದು ಅಂತ. ಶಿವನೇ ಭಿಕ್ಷೆ ಬೇಡ್ಬಿಟ್ಟಿದ್ದ. ನಾವು ಯಾವ ಲೆಕ್ಕ? ಇವತ್ತಿನ ದಿನ ನಮ್ಮ ನಾಯಿಗಳು, ನನ್ನ ಹಸುಗಳೆಲ್ಲ ಬದುಕ್ತಿರೋದೇ ಈ ಹಾವುಗಳಿಂದ ಸರ್. ನಾಯಿ ಎಷ್ಟಿದಾವೆ? ನಾಯಿ ಒಂದು 30 ಇದೆ ಸರ್. 30 ಎಲ್ಲ ನೋಡ್ಕೊಳಕ್ಕಾಗದೆ ತಂದುಬಿಟ್ಟಿರೋದಷ್ಟು ನಾಯಿಗಳಿದೆ. ಅಂದರೆ ಬೇರೆದವ್ರು ನೋಡ್ಕೊಳಿಕ್ಕಾಗಲ್ಲ. ಆಗಲ್ಲ ಅಂತ. ಆಮೇಲೆ ಒಂದಷ್ಟು ಸ್ಟ್ರೀಟ್ ಡಾಗ್ಸ್ಗಳಿದೆ, ಸ್ಟ್ರೇ ಡಾಗು ಇಟ್ಕೋತೀರ? ಎಲ್ಲ ಇದೆ. ಎಲ್ಲ ಬರುತ್ತೆ, ನೋಡ್ಕೋತೀನಿ, ಒಂದು ಊಟ ಹಾಕ್ತೀನಿ, ಆರಾಮಾಗಿರುತ್ತೆ. ಯಾರು ನೀವು ಬಂದರೂ ಯಾವ ನಾಯಿನೂ ಕಚ್ಚಲ್ಲ, ಬೊಗಳಲ್ಲ, ವೆಲ್ಕಮ್ ಮಾಡುತ್ತೆ. ಎಲ್ಲ ಕಚ್ಚಲ್ವಾ? ಏನು ಮಾಡಲ್ಲ, ಬೊಗಳೋದು ಇಲ್ಲ, ಎಲ್ಲ ಪ್ರೀತಿಯಿಂದ ಮಾತಾಡುತ್ತೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಪೆಟ್ಸ್ ಯಾವ ಥರ ಅಂದರೆ, ಸಾಕು ಪ್ರಾಣಿಗಳು ಯಾವ ಥರ ಅಂದರೆ, ಮನೆ ಯಜಮಾನ 100 ಮೀಟ್ರ್ ದೂರದಲ್ಲಿ ಬರ್ತಿದ್ರೆ ಗೊತ್ತಾದರೆ ಫಸ್ಟ್ ಗೇಟ್ ಹತ್ರ ಬಂದು ವೆಲ್ಕಮ್ ಮಾಡಿದ್ರೆ ನಿಮ್ಮ ಮನೆಯವ್ರಿಗಿಂತ ಮೊದಲು ಅದು. ಒಂದು ವಾರ ಕಾಣಲಿಲ್ಲ ಅಂದರೆ ಮನೆಯವ್ರಿಗೆ ಫೋನ್ ಮಾಡಿದರೆ ಬರ್ತಾಯಿದ್ದೀನಿ ಅಂದರೆ, ಮುಂಡೆ ಮಗ ಇಷ್ಟು ಬೇಗ ಯಾಕೆ ಬರ್ತೀವಿ, ಇನ್ನೊಂದು ವಾರ ಇರಬಾರ್ದಿತ್ತ ಅಂತ ಅವರಂದರೆ, ಈ ನಾಯಿಗಳು ಬಂದಲ್ಲ ಅಂತ ಖುಷಿ ಪಡ್ತವೆ. ಈ ನಾಯಿಗೂ ಹಾವಿಗೂ ಏನಿದೆ ಕನೆಕ್ಷನ್ನು? ವಿಷ್ಣುವರ್ಧನ್ ಫಿಲಮ್ನ ಹಾಕೋ ಬರ್ತದೆ, ನಾಗ ಕಾಳ ಭೈರವ 3 ಇದೆ ನಮ್ಮ. ನಾಗ ಕಾಳ ಭೈರವ 3 ಇದೆ ನನ್ನ ಹತ್ರ. ನಾಗ ಕಾಳ ಭೈರವ, ಆ ನಾಗನಿಂದ ಕಾಳ ಭೈರವ ಬದುಕ್ತಾ ಇದ್ದಾರೆ. ಹಿಂಗೆ ಪ್ರಪಂಚ. ಬಟ್ ಏನೋ ಸರ್, ಹಸು ಎಷ್ಟಿದ್ದಾವೆ? 20 ಇದೆ. 20 ಎಲ್ಲ ಅದು ಅಷ್ಟೇ, ಸಾಕಾಗದೆ ತಂದುಬಿಟ್ರೋದು. ಗೋಶಾಲೆ ನಂದು ಹೇಳ್ತೀನಿ ಕೇಳಿ. ನಂದಿ, ಭಾರ್ಗವಿ, ಸರಸ್ವತಿ, ಸುರಭಿ, ಕಾಮಧೇನು, ಪಾರ್ವತಿ, ಕಾಂತಾರ, ಅಂಬಿಕಾ ಆದಮೇಲೆ ನಾಗಲಕ್ಷ್ಮಿ, ಸೀತಾಲಕ್ಷ್ಮಿ, ಬಾಲರಾಮ, ನರಸಿಂಹ, ಈಶ್ವರಿ ಆದಮೇಲೆ ಇನ್ನೊಂದು ಈಗ ಹುಟ್ಟಿದೆ ಭೂದೇವಿ. ಅಯ್ಯೋ ದೇವ್ರೆ, ಆಯಿತಾ? ಇದು ನೋಡ್ಕೊಳ್ಳೋದು ಯಾರು? ಇನ್ನೊಂದು ಶ್ರೀವಳ್ಳಿ. ಎಲ್ಲ ನಾವೇ. ಒಬ್ಬರು ಇಟ್ಕೊಂಡಿದ್ದೀನಿ, ಒಬ್ಬರು ಪಾಪ ಇದ್ದಾರೆ ಜಯಮ್ಮ ಅಂತ, ಅವರು ನೋಡ್ಕೋತಾರೆ, ನಾನು ನೋಡ್ಕೋತೀನಿ. ಹುಲ್ಲಿಗೆಲ್ಲ ಸಮಸ್ಯೆ ಆಗುತ್ತೆ, ಬೂಸಕ್ಕೆ ಸಮಸ್ಯೆ ಆಗುತ್ತೆ. ಅಯ್ಯೋ ಭಗವಂತ, ಬೂಸ ಬೇರೆ ತರಬೇಕು. 980 ರೂಪಾಯಿ ಇದೆ ಬೂಸ ಈಗ ಮೂಟೆ. ಈಗ ಏನಪ್ಪ ಮಾಡೋದು ಭಗವಂತ ಈ ಸಲ ಅಂದರೆ, ಭಗವಂತ ಹೆಂಗೋ ಕಳಿಸ್ತಾನಣ್ಣ. ಅದು ಹೆಂಗೆ ಕಳಿಸ್ತಾನೆ ನಂಗೆ ದೇವರಣೆ ಗೊತ್ತಿಲ್ಲ. ಎಷ್ಟು ಬೇಕಾಗತ್ತೆ ಬೂಸ ಅಣ್ಣ? ನನಗೆ ನೋಡಿ ಹೇಳ್ತೀನಿ, ಬೂಸ, ಚಕ್ಕೆ, ಒಟ್ಟು ಇದೆಲ್ಲ ಹುಲ್ಲು ಗಿಲ್ಲು ತಿಂಗಳಿಗೆ ಸರ್. ದೇವರಾಣೆ ಜೋಶಿ ಅಣ್ಣ, ಪ್ರಮಾಣವಾಗ್ಲೂ ಅಮೃತ ಇಟ್ಕೊಂಡಿದ್ದೀನಿ. ನಂಗೆ ಸುಳ್ಳು ಹೇಳಿ ಮನೆ ಕಟ್ಟಬೇಕಾಗಿಲ್ಲ, ಸುಳ್ಳು ಹೇಳಿ ನನ್ನ ಮನೆ ನಡೆಸಬೇಕಾಗಿಲ್ಲ, ಸುಳ್ಳು ಹೇಳಿ ನನ್ನ ಹೆಂಡತಿ ಮಕ್ಕಳು ಸಾಕಬೇಕಾಗಿಲ್ಲ. ಅದು ಯಾವ ಥರ ಭಗವಂತ ಕೊಡ್ತಿದ್ದಾನೆ ಗೊತ್ತಿಲ್ಲ. ಆ ವಿಡಿಯೋಕ್ಕೆ ಹೋಗಿದ ತಕ್ಷಣ ಭಗವಂತ ಇವತ್ತೊಂದು ಮೂಟೆ ಬೂಸ ತರಬೇಕಲ್ಲಪ್ಪ, ಏನು ಮಾಡಲಿ ಅಂದಾಗ ಆ ವಿಡಿಯೋಕ್ಕೆ ಹೋಗಿರ್ತೀನಿ. ಶಾಮೂರು ಎಷ್ಟು ಕೊಡಬೇಕು ಅಂತಾರೆ. ಸರ್ ನಿಮ್ಗೆ ಇಷ್ಟ ಬಂದಷ್ಟು ಪ್ರೀತಿಯಿಂದ ಕೊಡಿ ಸರ್, ಬೈಕೊಂಡು ಕೊಡಬೇಡಿ. ದಿಲ್ಲಿಂದ 1 ರೂಪಾಯಿ ಕೊಡಿ, ದಿಮಾಕಿಂದ 100 ರೂಪಾಯಿ ಕೊಡಬೇಡಿ, ಬೈಕೊಂಡು ಕೊಡಬೇಡಿ ಸರ್. ಈ ಥರ ಒಂದು ಗೋಶಾಲೆ ಇದೆ ಅಂದಾಗ ಅವರೇ ಒಂದು 500-1000 ಕೊಟ್ಬಿಡ್ತಾರೆ. ಅವತ್ತಿನ ಬೂಸಕ್ಕಾಗ್ಬೋದು ಸರ್. ಸತ್ಯವಾಗ್ಲೂ ಹೇಳ್ತೀನಿ, ಆ ಭಗವಂತ ಯಾವ ಥರ ಕೊಡ್ತಾನೆ ನನಗೆ ಗೊತ್ತಿಲ್ಲ ಸರ್. ಇಲ್ಲಿ ತನಕ ನಡೆಸ್ಕೊಂಬಂದಿದ್ದೀನಿ ಸರ್. ಎಲ್ಲ ಅಂತಾರೆ ಗೋಶಾಲೆ ನಡೆಸೋದು ಕಷ್ಟ ಅಂತ. ಸಾಧ್ಯವೇ ಇಲ್ಲ. ಇದನ್ನು ಮುಟ್ಟು ಹೇಳ್ತೀನಿ ಸರ್, ನನಗೆ ಕಷ್ಟ ಅನಿಸ್ತಾನೆ ಇಲ್ಲ ಸರ್. ಹೆಂಗೋ ಬಂದ್ಬಿಡುತ್ತೆ ಸರ್. ಅದು ಹೇಗೆ ಬರುತ್ತೆ ನಂಗೆ ದೇವರೇ ಗೊತ್ತಿಲ್ಲ ಸರ್.
ಅದಕ್ಕೆ ವಿಷ್ಣುವರ್ಧನ್ ಹೇಳ್ತಾರೆ, ನೀವು ಒಳ್ಳೇದು ಮಾಡು ಒಳ್ಳೇದಾಗತ್ತೆ. ಅದಕ್ಕೆ ನಾನೇ ಸಾಕ್ಷಿ ಸರ್. ಇದು ಹಸು ಸಾಕಬೇಕು ಅಂತ ಅನಿಸಿದ್ದು ಯಾಕೆ? ಸರ್ ಮಜಾ ಕೇಳಿ ಅದಕ್ಕೊಂದು ಹೇಳ್ತೀನಿ. ನಾನು SLC ಫೇಲ್ ಆಗ್ಬಿಟ್ಟೆ. ಹಾಂ, ಈ ಬಡಿ ಮಗಂದು ನನ್ನ ಮಗಂದು ಹೆಂಗೆ ಅಂದರೆ ರಿಸಲ್ಟ್ ಬಂದಾಗ ನಿನಗೆ ನಿನ್ನ ಹೆಂಡತಿಗಿಂತ ಮುಖ್ಯ ರಿಸಲ್ಟ್ ವಿಷಯ ಅಕ್ಕಪಕ್ಕದವ್ರಿಗೆ ಬರ್ತಾರೆ, ನೆಂಟರಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಬಡಿ ಮಗಳಿಗೆ. ಜೋಶಿ ನಿನ್ನ ಮಗ SLC ಏನಾಯ್ತಮ್ಮ ಏನಾಯ್ತಮ್ಮ? ನನ್ನ ಮುಂದೆ ಏನಾದರೂ ಆಗಲಿ ಫೀಸ್ ಕಟ್ಟಕ್ಕೆ ಕಾಸು ಕೊಟ್ಟಿರಲ್ಲ, ಏನಾಗಲಿ ಇವ್ರಿಗೆ ಯಾಕೆ ಗುರು, ಇವ್ರಿಗೆ ಯಾಕೆ ಏನೇ ಆಗಲಿ ಬಿಡಿ, ಇವ್ರಿಗೆ ಯಾಕೆ? ನಾನು ಫೇಲ್ ಆಗೋಯ್ತು. SLC ಫೇಲ್. ಸುಮಣ್ಣ ನಿನ್ನ ಮಗಂದು ಏನಾಯ್ತು? ಬರೋದು ಮನೆಗೆ ಲ್ಯಾಂಡ್ಲೈನ್ ಇರಲಿಲ್ವಲ್ಲಮ್ಮ, ನೇರವಾಗಿ ಮನೆಗೆ ಬರ್ಬೋದು. ಲ್ಯಾಂಡ್ಲೈನ್ ಇದ್ದೊಂದು ಸಾವುಕಾರ ಆಗ ಬಜಾಜ್ ಸ್ಕೂಟ್ರ್ ಪ್ರೀಮಿಯರಲ್ಲಿ ತೊಗೋಬೇಕಿತ್ತು, ಪ್ರೀಮಿಯಂ ಕೊಟ್ಟು ತೊಗೋಬೇಕಿತ್ತು. ಬಜಾಜ್ ಸ್ಕೂಟರ್ ಸಾವುಕಾರ ಅವಾಗ ಇದ್ದಿದ್ದು ಯಾವ್ಯಾವುದು? ಬಜಾಜು, LML, ವೆಸ್ಪಾ, ಅಂಬಾಸಿಡರು, ಫಿಯೆಟ್ಟು, ಪ್ರೀಮಿಯರ್ ಪದ್ಮಿನಿ, ಇಂಪಾಲ, ಪ್ಲೈಮತ್ತು, ಹೆರಾಲ್ಡ್. ಇಷ್ಟು ಬಿಟ್ಟರೆ ಯಾವುದೂ ಗಾಡಿ ಇರಲಿಲ್ಲ. ರ್ಯಾಲಿ ಇತ್ತು, ಅಂಬರ್ ಇತ್ತು ಸೈಕಲ್. ನೀನು ಜಾವಾದಲ್ಲಿ ಕೆಲಸ ಮಾಡ್ತೀರಿ, ಹಿಂಗೆ ವರದಕ್ಷಿಣೆ ರ್ಯಾಲಿ ಅಥವಾ ಅಂಬರು. ಇನ್ಯಾವುದೋ ಚಿಕ್ಕ ಕೆಲಸ ಮಾಡ್ತೀರಿ, ಅಟ್ಲಾಸ್ ಅಥವಾ ಹೀರೋ ಸೈಕಲ್ ವರದಕ್ಷಿಣೆ. ಹಾಂ, ಅಷ್ಟು ಆ ಥರ ಇತ್ತು ಬರೋರು. ಏನಾಯಿತು ಸುಬ್ಬಣ್ಣ ನಿನ್ನ ಮಗಂದು? ಮುಂಡೆ ಮಗ 4ರಲ್ಲಿ ಫೇಲು. 4ರಲ್ಲಿ ಫೇಲು, 4ರಲ್ಲಿ. 4 ಸಬ್ಜೆಕ್ಟಲ್ಲಿ. ಇನ್ಯಾರೋ ಬರೋರು, ಸುಬ್ಬಣ್ಣ ನಾನು ಒಳಗಡೆ ಮುಂಡೆ ಮಕ್ಕಳು ಯಾಕಾದರೂ ಬರ್ತಾರೆ, ಬರಬೇಕು ಸುಬ್ಬಣ್ಣ ಹುಷಾರಾಗಿದೆ ಅಂತ ಕೇಳ್ಕೊಂಡೋಗು. ನಾನು ರಿಸಲ್ಟ್ ಕಟ್ಕೊಂಡು ಅವ್ರಿಗೆ ನಾವು ಅಲ್ವಾ. ನಮ್ಮಪ್ಪ ಕೊನೆಯಲ್ಲಿ ಯಾರೋ ಬಂದರು, ಸುಬ್ಬಣ್ಣ ಏನಾಯ್ತಪ್ಪ ನಿನ್ನ ಮಗಂದು ಅಂದರು. ನಾನು ಒಳಗಡೆ ನಮ್ಮ ಮುಂದೆ ಮಕ್ಕಳಿಗೆ ಯಾಕಾದ್ರೆ ಬರ ಇಲ್ಲೇ ಅಪ್ಪನ ವಾಯ್ಸ್ ಹಂಗೇನೆ, ಏನೋ ಕೇಳ್ತೇನೆ ಕೇಳೋ ಏನಾಯ್ತು? 4ರಲ್ಲಿ ಫೇಲು. ಸುಬ್ಬಣ್ಣ ನಿನ್ನ ಮಗ ಆಗಿ 4ರಲ್ಲಿ ಫೇಲ್ ಆದ ಇಂಥ ಹಣೆ ಬರ. ನಮ್ಮಪ್ಪ ಮೇಸ್ಟ್ ಅದೇ ನಾನು ಫೇಲ್ ಆಗ್ಬಾರ್ದು, ಏನಾರು ಡಾಕ್ಟ್ರಿಗೆ ರೋಗ ಬರ್ಬಾರ್ದು ರೂಲ್ಸ್ ಇದೆಯಾ? ಆಯ್ತು. ಮುಂಡೆ ಮಗ ದನ ಕಾಯಕ್ಕೂ ಲಾಯಕ್ಕಿಲ್ಲ ಕಣ ಸುಳೆ ಮಗನು, ದನ ಕಾಯಕ್ಕೂ ಲಾಯಕ್ಕಿಲ್ಲ ಮುಂಡೆ ಮಗ. ಹಿಂಗೆ ಕೋಪ ನಿಮ್ಮ ಅಪ್ಪಗೆ ಅವಮಾನ ಅಲ್ಲ ಈಗೋ. ಆಮೇಲೆ ನಾನೇನು ಮಾಡಿದೆ, ಅವ್ರು ಹೋದ್ಮೇಲೆ ಅಣ್ಣ ಅವ್ರ ಪಾಡಿಗೆ ಬಂದು ಕೇಳ್ತಾರೆ, 4ರಲ್ಲಿ ಫೇಲ್ ಆಯಿತು ಅಂತ ಹೇಳಿ ಕಳಿಸು, ನನ್ನ ಯಾಕೆ ಕರಿತೀಯ? ಪದೇ ಕರೆಯೋದ? ಅಯ್ಯ ಒಳಗಿದೆ ಇನ್ನೇನಕ್ಕೆ. ಅವಾಗ ಏನು ಗೊತ್ತಾ, ಈಗಿನ ಥರ ಜೂನಿಯರ್ ಫೇಲ್ ಜುಲೈಗೆ ಎಕ್ಸಾಮ್ ಇರಲಿಲ್ವಲ್ಲ. ಜೂನಿಯರ್ ಫೇಲ್ ಅಕ್ಟೋಬರ್ 6 ತಿಂಗಳು ಪೋಲಿ ಆಟ, 6 ತಿಂಗಳು ತಿರ್ಗಾ ಅಕ್ಟೋಬರ್ಲಿ ಫೇಲ್ ಆದರೆ ತಿರ್ಗಾ ಮಾರ್ಚಲ್ಲಿ ತಗೋಬೇಕಿತ್ತು. ಹೌದು, ಕಷ್ಟ ಇತ್ತಾಗ. ಆಯ್ತಾ, ಆ ಥರ ಈಗಿನ ಥರ ಅಲ್ಲ. ಈಗ ಇವತ್ತು ಫೇಲ್ ಆದ್ರೆ ನಾಳೆ ಪಾಸ್ ಆಗ್ಬೋದು, ಇವತ್ತು ಫೇಲ್ ನಾಳೆ ಪಾಸ್. ಆಯಿತಾ, ಈ ಥರ ಮಾಡಿಕೊಂಡು ಅವ್ರ ಕೈಯೆಲ್ಲ ಬಯಸ್ಕೊಂಡು. ಅವಾಗ ನಮ್ಮಪ್ಪ ದನ ಕಾಯಕ್ಕೆ ಲಾಯಕ್ಕಿಲ್ಲ ಅಂದ. ಅವ್ನು ಸಾಯಿಬಾಬನ ದೇವಸ್ಥಾನ ಕಟ್ತಾ ಇದ್ದೆ, ಒಂದು ಶಿವನ ಲಿಂಗ ಬಂತು, ಒಂದು ಹಸು ಕಟ್ಟಬೇಕಲ್ಲ ಅಂದ್ಕೊಂಡೆ. ಯಾರೋ ಬೆಂಗಳೂರಲ್ಲಿ ಸ್ಲಾಟಿಂಗ್ ಹೋಗ್ತಿರೋ ಒಂದು ನಂದಿ ಈ ಥರ ಇದೆ ಅಂದರು. ನಂದಿನ ಕರ್ಕೊಂಬಂದೆ. ನಂದಿ ಆದಮೇಲೆ ಪಾರ್ವತಿ ಇವಳು ಬಂದಳು, ಮಂಜರಿ ಬಂದಳು, ರಾಣಿ ಬಂದಳು, ರಾಣಿ ಮಗ ಬುದ್ಧ ಬಂದ, ಇದೇ ಥರ ಎಲ್ಲ ಬಂದು. ಆಮೇಲೆ ಭಾನುಪ್ರಕಾಶ್ ಶರ್ಮ ಅಂತ 2 ಗೀರಿತ್ತು. ಏನಕ್ಕೆ ಹೋಗಿದ್ದೆ ಎಲ್ಲ ಶಮ ಇದೇನು ಕರುವಾಕಲ್ಲ ಏನೆಲ್ಲ ತೊಗೊಂಡೋಗಿ 2 ಗೀರ್ ತಂದೆ. ಸೀತಾಲಕ್ಷ್ಮಿ ನಾಗಲಕ್ಷ್ಮಿ ಅಂತ ಹೆಸರಿಟ್ಟೆ. ಗಿರು ಇದಾವ, ಗೀರ್ 2 ಇದೆ. ಅದೊಂದು ಗೀರ್ ಕರು ಹಾಕಿದೆ. ಈಗ ರೆಡಿ ಮಾಡಿಸ್ದೆ, ಬಿಡಲಿಲ್ಲ. ಅವ್ರು ಆಗಲ್ಲ ಅಂತ ನಾನು ಆಗ್ತಾ ಇದ್ದೆ. ಆಯಿತು. ಈಗ ಇನ್ನೊಂದು ಅವ್ರಮ್ಮ ಸೀತಾಲಕ್ಷ್ಮಿನೂ ಪ್ರೆಗ್ನೆಂಟ್, ಈಗ ಅವಳು ಕರು ಹಾಕ್ತಾಳೆ. ಯಾಕಾಗಲ್ಲ? ಮನುಷ್ಯರಿಗೆ IVF ಸೆಂಟರ್ ಇರುವಾಗ ಪ್ರಾಣಿಗಳಿಗೆ ಯಾಕಾಗಲ್ಲ? ಗರ್ಭ ನೀಟಾಗಿ ಕೈ ಹಾಕ್ಸ್ತೆ, ತೋಳಿಸ್ತೆ, ಡಾಕ್ಟ್ರ್ ಕಳಿಸ್ತೆ, ಇಂಜೆಕ್ಷನ್ ಕೊಡಿಸ್ತೆ, ಈಟ್ ತರಿಸ್ತೆ. ಫಸ್ಟ್ ಫೇಲ್ಯೂರ್ ಆಯಿತು, ಸೆಕೆಂಡ್ ಸಕ್ಸಸ್ ಆಯಿತು. ಯಾಕಾಗಲ್ಲ? ಬ್ರೂಸ್ ಸ್ಪ್ರಿಂಗ್ಸ್ಟೀನ್ ಏನು ಹೇಳಿದ್ದಾನೆ? ಟ್ರೈ ಟಿಲ್ ರೀಚ್ ಯುವರ್ ಏಮ್ ಅಂದಿದ್ದಾನೆ. ಯಾಕೆ ಟ್ರೈ ಮಾಡೋಣ ಬಿಡು, ಮರಳಿ ಯತ್ನವ ಮಾಡು ಆಗ್ಬಿಡ್ತು. ಆಯ್ತು. ನಿಮ್ಮ ಕತೆ ಗೊತ್ತಲ್ಲ, ನಿಮ್ಮ ಜೈಲಿಗೆ ಹಾಕಿರ್ತಾರೆ, ಒಂದು ಜೇಡ ಹೋಗುತ್ತೆ, ಮೇಲೆತ್ತತ್ತೆ, ಕೆಳಗೆ ಬೀಳುತ್ತೆ, ಮೇಲೆತ್ತತ್ತೆ, ಕೊನೆಯಲ್ಲಿ ಹತ್ತು ಬಿಡುತ್ತೆ. ಹೋಗಿ ನಂತರ ಅವ್ನು ಜೈಲಿಂದ ತಪ್ಸ್ಕೋಬೇಕಲ್ಲ. ಟ್ರೈ ಟಿಲ್ ವಿ ರೀಚ್ ಯುವರ್ ಏಮ್ ಅಂತ ಟ್ರೈ ಮಾಡ್ತಾನೆ ಇರು, ರೀಚ್ ಆಗೋ ತನಕ ಮಧ್ಯದಲ್ಲಿ ಕೈ ಬಿಡ್ಬೇಡ. ಕರ್ಕೊಂಬಂದೆ, ಡಾಕ್ಟ್ರಿಗೆ ಕರೆದೆ, ಇಂಜೆಕ್ಷನ್. ಎಲ್ಲ ಹಸುಗಳ ಜೊತೆ ಪ್ರಾಣಿಗಳ ಜೊತೆ ಒಂದಷ್ಟು ದನ ಕಾಯ್ಲಿಕ್ಕೆ ಹೋಗೋದಕ್ಕೆ ಈಗ ದನ ಕಾಯೋ ಕೆಲಸ. ಭಗವಂತ ಸಸ್ತಿಲ್ದೆ ದೊಡ್ಡವ್ರ ಬಾಯಿಲಿ ಬರಲ್ಲ. ಅದಕ್ಕೆ ದೊಡ್ಡವ್ರ ಮನೇಲಿ ಹೇಳ್ತಿರ್ತಾರೆ, ಒಳ್ಳೆಯದೇ ಮಾತಾಡು, ಕೆಟ್ಟದ್ದು ಮಾತಾಡಬೇಡ. ಅಶ್ವಿನಿ ದೇವತೆಗಳು ಅಸ್ತು ಅಂತಿರ್ತಾರೆ. ಅವ್ರು ಅಸ್ತು ಅಂತಾರೋ ಪಸ್ತು ಅಂತಾರೋ ನನಗೆ ಗೊತ್ತಿಲ್ಲ. ನಿನ್ನ ಬಾಯಲ್ಲಿ ಏನು ಬರುತ್ತೆ ನಡೆದೇ ನಡೆಯುತ್ತೆ, ಎನರ್ಜಿ ಹಂಗಾಗುತ್ತೆ ಮನೇಲಿ. ಅದಕ್ಕೆ ಯಾವಾಗಲೂ ಒಳ್ಳೆ ಮಾತಾಡ್ತಿರ್ಬೇಕು ಮನೇಲಿ. ನಿನ್ನ ಆರೋಗ್ಯ ಕೆಡ್ತಿದೆ ಅಂದರೆ ನಿನ್ನ ಬಗ್ಗೆ ನೀ ಚಿಂತೆ ಮಾಡ್ತಿಲ್ಲ, ಬೇರೆಯವ್ರ ಬದುಕನ್ನು ಸೈರಣೆ ಮಾಡದೆ ನೀ ಚಿಂತೆ ಮಾಡ್ತಿದ್ದೀಯ, ಅದಕ್ಕೆ ನಿನ್ನ ಆರೋಗ್ಯ ಕೆಡ್ತಿದೆ ಅಷ್ಟೇ. ಇನ್ನೇನಿಲ್ಲ. ನೀ ಅವನ ವಿಷಯ ತಗೊಂಡು ನೀನು ನೆಗೆಟಿವ್ ಎನರ್ಜಿ ತಗೋತಾ ಇದೆಯಾ ಅಷ್ಟೇ.
ಅವ್ನು ನೋಡಿ ಖುಷಿ ಪಡು, ನಿಂಗೆ ಹೆಲ್ತಿ ಆಗಿರ್ತೀಯ. ಯಾವತ್ತಾದ್ರೂ ಹಾವು ಕಚ್ಚಿದೆ? ಕಚ್ಚಿದೆ, ನನಗೂ 4 ಬಾರಿ ಹಾವು ಕಚ್ಚಿದೆ. ಯಾವುದು? 3 ಸಲ ನಾಗರಾವು ಕಚ್ಚಿದೆ, ಒಂದ್ಸಲಿ ಸಾಸ್ಕೇಲ್ ವೈಪರು, ಒಂದ್ಸಲಿ ಸಾಸ್ಕೇಲ್ ವೈಪರ್ ಥರ ರಕ್ತಮಂಡಲ ಅಂತ. ಅದು ಮೈಸೂರಿನ KR ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತೀನಿ ನಾನು ಅಲ್ಲಿ. ಹೌದಾ? ಹಾಂ, ಡಾಕ್ಟರ್ ಶೇಖರ್, ಡಾಕ್ಟರ್ ವೀರಣ್ಣಗೌಡ, ಡಾಕ್ಟರ್ ಪದ್ಮನಾಭನ್, ಡಾಕ್ಟರ್ ಜೋಶಿ, ಇಡೀ KR ಹಾಸ್ಪಿಟ್ಲ್ ಸ್ಟಾಫ್ಗೆ ನಾನು ಚಿರಋಣಿ ಅಂತ ಹೇಳಬೇಕು. ಇವತ್ತಿನ ದಿನ ರವೀಂದ್ರ ಜೋಶಿ ಮುಂದೆ ಸ್ನೇಕ್ಷ ಮಾತಾಡ್ತಿದ್ದಾನೆ ಅಂದರೆ ನನ್ನನ್ನು ಬದುಕಿಸೋಕ್ಕೆ ಹೋರಾಟ ಮಾಡಿದ ಆ ಡಾಕ್ಟ್ರುಗಳೇ ಸಾಕ್ಷಿ. ಭಾರಿ ಡೇಂಜರಾ ಆಗೋಗಿತ್ತು. ಡಾಕ್ಟರ್ ಶೇಖರ್ ಕೇಳಿ ಹೇಳ್ತಾರೆ, ಇವತ್ತು ಅವರು ಅವ್ರಿಗೆ ನೋಡಿ, ಅವ್ರು ಒಳ್ಳೆತನ ಇದ್ದಿದ್ದಕ್ಕೇ ಇವತ್ತು ನಮ್ಮ ಇದರಲ್ಲಿ ನಮ್ಮ ಬಾಲಗಂಗಾಧರ ಸ್ವಾಮಿ ಮೆಡಿಕಲ್ ಕಾಲೇಜ್ ಇದ್ದಿದ್ದೆಲ್ಲ ಬೆಳ್ಳೂರು, ಅಲ್ಲಿಗೆ ವೈಸ್ ಚಾನ್ಸಲರ್ ಅವರು. ಅವ್ರು ಒಳ್ಳೆತನ ನೋಡಿ ಕರ್ಕೊಂಡೋಗಿ ಸೇರಿಸಿದ್ರು. ಒಳ್ಳೆ ಮನುಷ್ಯ, ನಂಬಿಕೆ ಕೊಟ್ಟರ ಮಗ, ಅಂಬರೀಷರ್ ಅಕ್ಕನ ಮಗ ಶೇಖರ್. ದೇವರು ನಮ್ಮನ್ನೆಲ್ಲ ಉಳಿಸಿದ್ದಾರೆ. ಅವ್ರಿಗೂ ಅಷ್ಟು ಆಸೆ ಅನ್ನೋದು ಇಲ್ವೇ ಇಲ್ಲ ಮನುಷ್ಯಂಗೆ. ಹೌದಾ? ಸಿಂಪಲ್ ಮ್ಯಾನ್, ಸಿಂಪಲ್ ಅಂದರೆ ಸಿಂಪಲ್ ಮ್ಯಾನ್. ವೀರಣ್ಣಗೌಡ ಸಿಂಪಲ್ ಮ್ಯಾನ್, ಪದ್ಮನಾಭ ಅಂತೂ ಅವರೆಲ್ಲ ಸಿಂಪಲ್ ಮ್ಯಾನ್ಗಳವರೆಲ್ಲ. ಡಾಕ್ಟರ್ ದಮಯಂತಿ ಅವರು ಸಿಂಪಲ್. ಆಗಿನ ಕಾಲ ಡಾಕ್ಟ್ರುಗಳು, ಮಂಜಣ್ಣ ಬ್ಲಡ್ ಬ್ಯಾಂಕ್ ಮಂಜಣ್ಣ, ಇವತ್ತು ಅವ್ರು ಬ್ಲಡ್ ಬ್ಯಾಂಕ್ ಬೇಕು ರಿಟೈರ್ಡ್ ಆಗಿದ್ರು ಕಳಿಸ್ತಾರೆ ಬೇಕಾರೆ ಅಂತ ಡಾಕ್ಟ್ರುಗಳೆಲ್ಲ ಇದ್ದರು. ನಮ್ಮನ್ನೆಲ್ಲ ಉಳಿಸಿದ್ದಾರೆ ಸರ್. ನಿಜವಾಗ್ಲೂ ಅವ್ರಿಗೆಲ್ಲ ಭಗವಂತ ಜೀವ ಇರೋ ತನಕ ಆರೋಗ್ಯ ಕೊಡಲಿ ಸರ್. ಹೆಂಗೆ ಕಚ್ಚಿದ್ದೆ? ಹೆಂಗದು? ಬೈ ಮಿಸ್ ನಂಗೆ ದುರಂಕಾರ ಬಂದಿತ್ತು ಅಂತ ಕಾಣುತ್ತೆ, ಅದು ಗೊತ್ತಿಲ್ಲ ಅಣ್ಣ. ಹೌದಾ? ಯಾಕೆ ನಾನು ಒಬ್ಬನೇ ಇದ್ದಿದ್ದಾಗ ಯಾರೂ ಇರಲಿಲ್ಲ. ಅವಾಗ ದುರಂಕಾರ ಬರ್ತಿತ್ತೇನೋ, ಭಗವಂತ ಬ್ರೇಕ್ ಹಾಕ್ಸ್ತಾ. ಯಾಕೆಂದರೆ ನೆಗ್ಲಿಜಿಯನ್ಸ್ ಅದು. ಹೇಳಿದ್ರಲ್ಲ ಈಗ, ನೆಗ್ಲಿಜಿಯನ್ಸ್ಗಿಂತ ಹಿಡಿದು ಅವಾಗ ಇನ್ನೂ ಅಷ್ಟು ನ್ಯಾಕ್ ಗೊತ್ತಿರಲಿಲ್ಲ. ಹೌದಾ? ಅವಾಗ ಏನು ಯಾರು ಹೇಳ್ಕೊಡೋರಿಲ್ಲ, ಇದೆಲ್ಲ ಹೇಳ್ಕೊಡೋರಿಲ್ಲ. ಇದು ಕಲ್ತದ್ದು ಹೆಂಗಿನ್ನ? ಹಿಂಗೆ ಎದುರುಗಡೆ ಮನೆಗೆ ಮಂತು ಬಿಟ್ಟಿದ್ದಷ್ಟೇ. ಅದೇ ಯಾವುದೋ ಒಂದು ಹುಡುಗಿ ಅಷ್ಟೇ ಇನ್ನೇನಿಲ್ಲ. ತಲೆ ಹಿಂಗೆ ಹಿಡ್ಕೊಂಡು ಬ್ಯಾಗ್ ಆಗ್ತಿದ್ದೆ, ಮಿಸ್ಸಾಗಿ ಕಚ್ಬಿಡ್ತು. ಅದೆಲ್ಲ ಆಗಬೇಕಣ್ಣ. ಯಾಕೆ ಅಂದರೆ ಅದೆಲ್ಲ ಅನುಭವ ಆದಾಗಲೇ ನಮ್ಮ ಅನುಭವ ಇನ್ನೊಬ್ರಿಗೆ ಹೇಳೋಕ್ಕೆ. ನೋಡಪ್ಪ, ಹುಷಾರಾಗಿ ಹಿಡಿ ಅನ್ಬೇಕು. ನಾನು ಹಿಡಿಬೇಡ ಅಂತ ಮನೆಯವ್ರು ಹೇಳ್ತಿರ್ಲಿಲ್ಲ. ಅಯ್ಯೋ, ನಮ್ಮಪ್ಪ ಒದಿಯೋನು ಇಲ್ಲೋದ್ರಲ್ಲೋಗಿ ಬೀಳ್ತಾ ಇದ್ದೆ. ನಮ್ಮ ಒಂದ್ಸಲಿ ಏನಾಗಿತ್ತು ಗೊತ್ತಾ, ನನಗೆ ಮದ್ದಿಂದ ಪ್ರಾಣಿ ಪಕ್ಷಿ ಅಂದ್ರೆ ಆಸೆ. ಸಹಜಿರೋರನ್ನು ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಬಾಳೆಹಣ್ಣು ಮಾರ್ತಿದ್ದು ಅಮ್ಮನ ಹತ್ರ ಒಂದು ಗಿಣಿ ಇತ್ತು. ಕೀ ಅಂದ್ಕೊಂಡು ನನಗೆ ಖುಷಿ ಆಯ್ತಾ, ಗಿಣಿ ಕೊಡು, 5 ರೂಪಾಯಿ ಕೊಡು ಅಂದ್ಲು. ಆಗಿನ ಕಾಲದಲ್ಲಿ 78ನೇ ಸಲ 5 ರೂಪಾಯಿ ಅಂದ್ರೇನು ಹುಡುಗಾಟನ. ನಮ್ಮ ಅಮ್ಮಂಗೆ ಬಂದು ಕೇಳ್ದೆ, 5 ರೂಪಾಯಿ ಕೊಡು, ಒಂದು ಗಿಣಿ ತಗೋಬೇಕು ಅಂತ. ನಮ್ಮಮ್ಮ ಕೊಡಲಿಲ್ಲ. ಶನಿವಾರ ಸ್ಕೂಲಿಂದ ಬಂದಳು, ಬ್ಯಾಗ್ ಇಟ್ಲು. ಹೆಂಗಸ್ರು ಪಾಪ ಬ್ಯಾಗ್ ಇಟ್ಟಿದ ತಕ್ಷಣ ಇತ್ಲಿಗೆ ಹೋಗ್ತಾರಲ್ಲ, ಇತ್ಲಿಗೆ ಹೋಗಿದ ತಕ್ಷಣ 5 ರೂಪಾಯಿ ಕದ್ಬಿಟ್ಟೆ. ಅದೇ ಎತ್ಕೊಂಬಿಟ್ಟೆ ಓಡೋದೆ. ಅವಳಿಗೆ ಹೇಳಿದ್ದೆ ಯಾರಿಗೂ ಕೊಡಬೇಡ ಅಂತ. ಓಡಾಗ 5 ರೂಪಾಯಿ ಕೊಟ್ಟು ಗಿಣಿ ತಗೊಂಬಂದೆ. ಬೈತಾರಲ್ಲ ಹಿಂದೆಗಡೆ, ಅದಕ್ಕೇನೋ ಸಾಕಿ ಅದೇನೋ ಮಾಡಿದೆ. ನಮ್ಮಮ್ಮ ಮಧ್ಯಾಹ್ನ ಬಂದಳು, ನೋಡಿದ್ಲು, ಬ್ಯಾಗ್ ಗೊತ್ತಲ್ಲ, 5 ರೂಪಾಯಿ ಇಟ್ಟದ್ದು ಗೊತ್ತಾಗಲ್ಲ. ಈಗಿನ ಕಾಲದ ಥರ ಕೋಟಿ ಲಂಚ ಹೊಡೆದಲ್ಲಿ 100 ರೂಪಾಯಿ 1000 ರೂಪಾಯಿ ತರೋ ಗೊತ್ತಾಗಲ್ಲ ಅವರಪ್ಪ. ಗೊತ್ತಾಗಲ್ಲ. ಅದಕ್ಕೆ ಅವ್ರ ಮಕ್ಕಳೆಲ್ಲ ಪೋಲ್ ಬಿದ್ದೋಗಿರೋದು. ಅದು ತಂದು ಇಡ್ತಾರೆ, ಏನು ಗೊತ್ತಾಗತ್ತೆ, ಎತ್ಕೊಂಡು ಹೋಗ್ತಾರೆ, ಉಡಿಸ್ ಮಾಡ್ತಿರ್ತಾರೆ. ಅವಾಗ ಎತ್ತದ ಏನು ರೀ, ಪರ್ಸಲ್ಲಿ 5 ರೂಪಾಯಿ ಇಟ್ಟಿದ್ದೆ ನೋಡಿದ್ರಾ? ನಾನು ಯಾಕೆ ನಿನ್ನ ಪರ್ಸ್ನ ಮುಟ್ಲೆ? ನಮ್ಮಪ್ಪ ಮತ್ತು ಎಲ್ಲೋ ಆಯ್ತು 5 ರೂಪಾಯಿ. ನಾನು ಅವ್ರ ಜ್ಞಾಪಕ ಶಕ್ತಿ ಜಾಸ್ತಿ ಬಿಡತ್ತೆ. ಅವ್ರಿಗೆ ಇಟ್ಟಿರಿ ಹಿಂದಿನ ಕಾಲದಲ್ಲಿ ಏನದು 5 ರೂಪಾಯಿ ಅಲ್ವಾ. ನಾನು ಬಂದೆ, 5 ರೂಪಾಯಿ ಏನಮ್ಮ ಹುಡುಕ್ತೀವಿ, 5 ರೂಪಾಯಿ ನಾನು ತಗೊಂಡೆ ಗಿಣಿ ತಗೊಳಕ್ಕೆ. ರೀ ಕೇಳ್ದೆ ಪರ್ಸಲ್ಲಿ 5 ರೂಪಾಯಿ ತೊಗೊಂಡಿದ್ದಾನೆ. ಬಂದ ನಮ್ಮಪ್ಪ, ಪೈಜಾಮ ಜುಬ್ಬ ಹಾಕಿದ್ದ, ನೆಸೆ ಹೆಂಗೆ ಮೂಸ್ತ, ಬರ ಇಲ್ಲಿ ಏನಣ್ಣ, ಬಾರ ಇಲ್ಲಿ ಹೋದೆ. ತಿರುಗಿಸ್ದ, ಹಿಂದೆಗಡೆ ಬಾಗಿಲಲ್ಲಿ ಒಂದು ಒದ್ದ, ಮುಂದೆಗಡೆ ಬಾಗಿಲಲ್ಲಿ ಬಿದ್ದೆ. ಒದಿದ್ದೀನಿ ಸೋಳ ಮಗನೇ, ದುಡ್ಡು ಕದೀತ್ಯಾ ಅಂದ. ಇಲ್ಲಣ್ಣ ಕದಿಲ್ಲ, ಎತ್ಕೊಂಡೆ ಗಿಣಿ ತಗೊಳಕ್ಕೆ, ಇನ್ಮೇಲೆ ಹಂಗೆಲ್ಲ ಮಾಡಬೇಡ ಅಂದ. ಅಷ್ಟೇ, ಗಿಣಿ ಸಾಕು. ತಪ್ಪಿ ನಮ್ಮಪ್ಪ ಹಿಂಗೆ ಅಂದರೆ, ಅಣ್ಣ 4 ಆಣಿ ಬೇಕಣ್ಣ ಅಂದರೆ, ಏನಕ್ಕೋ, ಚಿಕ್ಕಿ ಮಿಠಾಯಿ ತಗೊಳಕ್ಕೆ, ಜೋಬಲ್ಲಿ ತಗೋ. ಅವನು ಗೊತ್ತಾಗೋಯ್ತು ನನ್ನ ಮಗ 4 ಆಣಿನೇ ತಗತ್ತೆ, ಯಾಕೆಂದ್ರೆ ಒತ್ತ ಬಿದ್ದಿತ್ತಲ್ಲ. ಟ್ರೈನಿಂಗ್ ಆಗಿತ್ತು. ಕೊನೆ ತನಕ ನಮ್ಮ ಅಪ್ಪಂಗೆ ದುಡ್ಡು ಬೇಕು, ಜೋಬಲ್ಲಿ ತಗೋನು. ಅವನು ಗೊತ್ತು 100 ರೂಪಾಯಿ 100 ರೂಪಾಯಿ ತಗೋತಾನೆ ಅಂತ. ಎಷ್ಟು ಹೇಳಿದಾನ ಅಷ್ಟು ಗೊತ್ತು, ಅಷ್ಟೇ ತಗೋತಾನೆ. ಅಣ್ಣ 100 ರೂಪಾಯಿ ಗೊತ್ತು ಹೋಗೋ. ಅವ್ನು ನೋಡಿ, ಅವನು ಗೊತ್ತು ಒಂದ್ಸಲಿ ಒದ್ದಿದ್ದೀನಿ, ಇನ್ನೊಂದು ಕೈ ಹಾಕಲ್ಲ ಅಂತ. ನೋಡಿ ಹೆಂಗಿದೆ ಪಾಠ. ಅವಾಗ ಈ ಥರ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಜೀವನ ಸಾಗಿಸ್ಕೊಂಡು ಹೇಳಿದ್ನಲ್ಲ, ಆ ಥರ ಬದುಕಿದ್ವಿ. ನಮ್ಮ ಗುರುಗಳೆಲ್ಲ ಸಿಕ್ಕಿದ್ರು, ಒಳ್ಳೆ ಡಾಕ್ಟ್ರುಗಳು ನಮ್ಮನ್ನು ಕಾಪಾಡಿದ್ರು, ಒಳ್ಳೊಳ್ಳೆ ಗೆಳೆಯರು ಸಿಕ್ಕಿದ್ರು. ನೆಮ್ಮದಿಯಾಗಿ ಈಗ ನಾನು ಗೋಶಾಲೆ, ಸಾಯಿಬಾಬನ ದೇವಸ್ಥಾನ, ಹಸುಗಳು ನೋಡಿಕೊಂಡು, ನಾಯಿಗಳು ನೋಡಿಕೊಂಡು. ಸಾಯಿಬಾಬಂದು ಏನದು? ಏನೋ ಒಂದು ಪ್ರೇರಣೆ ಆಯಿತು. ಹೆಂಗೆ?
ಇದೇ ಥರ ಕೂತಿದ್ದೆ, ಭಜನೆಗೆಲ್ಲ ಹೋಗ್ತಿದ್ದೆ. ಎಲ್ಲಿಗೆ? ನಮ್ಮ ಸಾಯಿ ರಾಜೇಶ್ವರಿ ಮನೆಗೆ ಹೋಗ್ತಿದ್ದೆ, ಹಾಂ NR ಮೌಲಾದಲ್ಲಿ. ಆಮೇಲೆ ಒಂದು ಇದಕ್ಕಿದ್ದಂಗೆ ಪ್ರೇರಣೆ ಆಯಿತು, ಒಂದು ಬಾಬನ ದೇವಸ್ಥಾನ ಮಾಡಬೇಕು ಅಂತ ವಿಗ್ರಹ ಕೆಚ್ಬಿಟ್ಟು ಮನೇಲಿ ಇಟ್ಬಿಟ್ಟೆ. ಒಂದು ಕಡೆ ಮಾಡೋಣ ಅಂತ ಹೋದೆ, ಜಾತಿ ತೆಗೆದ್ರು. ನೀವು ಅದು ಮಾಡಿ ನಾವು ಇದು ಮಾಡ್ತೀವಿ ಅಂತ ಹೋಗಾಗ್ತದೆ. ಇನ್ನೊಂದು ಕಡೆ ನಮ್ಮ ಏರಿಯಾಗೆ ಬಂದೆ, ನಾವು ಮಾಡೋಕ್ಕೆ ಬಿಡಲ್ಲ. ಇದೇ ಥರ ನಮ್ಮ ಅಪ್ಪ ಒಂದು ಸೈಟ್ ತೊಗೊಂಡಿದ್ದೆ 80ನೇ ಇಸ್ವಿಲಿ, ಅಲ್ಲಿ ಮಂಟಿಲಿ. 80ನೇ ಇಸ್ವಿಲೆ? 80ರಲ್ಲಿ. ಅವಾಗ 2,000 ರೂಪಾಯಿ ಆಯಿತಾ. ಅಲ್ಲಿ ಇದೇ ಥರ ನಿಮ್ಮ ಮನೆಗೆ ಆ ಹಿಡಿಯೋಕ್ಕೆ ಬಂದಂಗೆ ನೀ 10 ರೂಪಾಯಿ ಕೊಟ್ಟಂಗೆ ಆ ಹಿಡಿದಿದ್ದಕ್ಕೆ. ಅವ್ರ ಹೆಂಡ್ತಿ ಅಂದಂಗೆ, ಅಲ್ಲ ಕಡೆ ಮುಂಡೆದೆ, ಎಷ್ಟು ಕೊಟ್ಟರೆ ಇಸ್ಕೊಂಡು ಹೋಗ್ತೀಯಲ್ಲ, ನಿನ್ಗೆ ಹೆಂಡ್ತಿ ಮಕ್ಕಳಿಲ್ವ? ಇದ್ದಾರೆ. ಅಕಸ್ಮಾತ್ ನೀನು ಸತ್ತೋದ್ರೆ ಅವ್ರ ಕತೆ ಏನು ಅಂದಂಗೆ. ಅಯ್ಯಮ್ಮ, ಓ ಹೌದಲ್ವಾ ಅಂತ ಅವಾಗ ಡಿಸೈಡ್ ಮಾಡಿದೆ, ಹೌದಲ್ವಾ, ನಾನು ಸತ್ತೋನು ಹೆಂಡ್ತಿ ಮಕ್ಳು ಯಾರು ನೋಡ್ಕೋತಾರೆ? ಗಂಡಸು ಸಡೆ ಬರೋಣ ಹಿಂಗೆ, ಬಡಿ ಮಕ್ಳು ಅವ್ರ ಬಗ್ಗೆ ಚಿಂತೆ ಮಾಡಲ್ಲ, ಹೆಂಡ್ತಿ ಮಕ್ಳು ಚಿಂತೆ ಮಾಡೋದು, ಇನ್ಶೂರೆನ್ಸ್ ಅವ್ರ ಹೆಸ್ರು ಮಾಡಿಸೋದು, ನಾಮಿನಿ ಅವ್ರ ಹೆಸ್ರು ಮಾಡಿಸೋದು. ನಾನು ಸತ್ತೋರು ಅವ್ರು ಚೆನ್ನಾಗಿರಲಿ ಅಂತ. ಅವ್ನ ಕಾಚೆ 100 ಅರ್ಧೋಗಿರುತ್ತೆ, ಹೆಂಡ್ತಿ ಮಕ್ಳು ಚೆನ್ನಾಗಿರಲಿ ಅಂತ ಯೋಚನೆ ಮಾಡ್ತಾನೆ ಗಂಡಸ ಅಂತ ಅವನು. ಇಂಥ ಬ್ಯೂಟಿ ನೋಡಿ. ಪಿಗ್ಮಿ ಕಟ್ಟಕ್ಕೆ ಶುರು ಮಾಡಿದೆ. ರಾತ್ರಿ 2 ಗಂಟೆವರೆಗೆ ಬಾಡಿಗೆ ಹೊಡಿತಿದ್ದೆ. ಇವತ್ತು 200 ರೂಪಾಯಿ ಪಿಗ್ಮಿ ಕಟ್ಟಬೇಕು. ಅದೇ ಥರ ಏನು ಮಾಡಿದೆ, ಒಂದು ಮನೆ ಕಟ್ಸ್ತೇನೆ ಪಿಗ್ಮಿ ದುಡ್ಡಲ್ಲಿ, ಆ ಚೀಟಿ ಹಾಕಿ ಒಂದು ಮನೆ ಕಟ್ತೆ, ಬಾಡಿಗೆ ಬರೋಂಗೆ ಮಾಡಿದೆ. ಇವತ್ತು ಸತ್ತೋದ್ರೆ ಬಡತವು ಆರಾಮಾಗಿ ಬದುಕ್ಬೋದು, ಹಂಗೆ ಮಾಡಿದೆ. ಎದುರುಗಡೆ ಒಂದು ಖಾಲಿ ಜಾಗ ಇತ್ತು, ಅದನ್ನು ಕ್ಲೀನ್ ಮಾಡಿಸ್ತಾ ಇದ್ದೆ. ಅವನು ಬಾಡಿಗೆಗಿದ್ದೊಳ್ಳಿದವು ಸರ್, ಅವುಗಳು ಹೊಡೆದು ಕ್ಲೀನ್ ಮಾಡಿಸುವಾಗ 2 ಹಾವು ಕೆರೆ ಓಡಾಯ್ತು, ಹೋಗ್ಲಿ ಬಿಡಿ ಏನಾಗಲ್ಲ ಅಂದೆ. ಆವಾಗ ಡಿಸೆಂಬರು. ಬಾಬಾ ಹೇಳ್ತಾರೆ, ಎಲ್ಲೆಲ್ಲೋ ಯಾಕೆ ಮಾಡ್ತೀಯ ದೇವಸ್ಥಾನ, ಇಲ್ಲೇ ಮಾಡು ಮಗ ಠಕ್ ಅಂತ. ಆಯಿತು. ಜನವರಿ 6ನೇ ತಾರೀಕು ಭಾಷಣ ಸ್ವಾಮೀಜಿ ಕರೆಸ್ತೀನಿ. ಫೆಬ್ರವರಿ 6ನೇ ತಾರೀಕು ಗುದ್ಲಿ ಪೂಜೆ ಮಾಡಿಸ್ತೀನಿ. ವೆರಿ ನೆಕ್ಸ್ಟ್ ಫೆಬ್ರವರಿ 6ನೇ ತಾರೀಕು ಮೈಸೂರು ಮಹಾರಾಜರು ಕರೆಸ್ತೀನಿ. ಗುರುಗಳು ಬರ್ತಾರೆ, ಅವ್ರ ಕೈಲಿ ಕುಂಭಾಭಿಷೇಕ ಮತ್ತು ಪೂರ್ಣಾಹುತಿ ಆಗುತ್ತೆ. ದೇವಸ್ಥಾನ ನಮ್ಮ ಒಂದು ದೇವಸ್ಥಾನಕ್ಕೆ ಬಂದರೆ ನಾನು ಬೋರ್ಡ್ ಎಲ್ಲೂ ಹಾಕಿಲ್ಲ, ಅರ್ಚನೆಗಿಷ್ಟು, ಅಭಿಷೇಕಕ್ಕಿಷ್ಟು, ಸತ್ಯನಾರಾಯಣ ಪೂಜೆಗಿಷ್ಟು. ಭಕ್ತಿಯಿಂದ ಬನ್ನಿ. ಭಕ್ತಿ ಇಂಪಾರ್ಟೆಂಟ್. ಇಲ್ಲಿ ಬಂದರೆ ಭಕ್ತಿ ಇರಬೇಕು. ನೀನು ದೇವಸ್ಥಾನಕ್ಕೆ ಹೋಗೋದು ಏನಕ್ಕೆ? ನಿನ್ನ ಮನಸ್ಸಿನ ನೋವನ್ನು ದೇವ್ರ ಹತ್ರ ಹೇಳ್ಕೊಳಕ್ಕೆ ಹೋಗ್ತೀಯಾ. ಅಲ್ಲಿ ನಾನು ಏನೋ ಒಂದು ಹುಳ ಬಿಟ್ಟು ಇಂಥ ಪೂಜೆಗೆ ಇಷ್ಟು ಅಂತ ಹೇಳಿದ್ರೆ ನೀನು ಸಾಲಗಾರ, ಮೊದಲೇ ಸಾಲಗಾರಲಾಗಿರ್ತೀಯ. ಒಳ್ಳೇದಾಗಲಿ ಗಂಡಿಗೆ ಮಕ್ಕಳು ಇನ್ನೂ ಸಾಲ ಮಾಡ್ತೀಯ ಅಲ್ವಾ? ಬನ್ನಿ. ಬೋರ್ಡ್ ಲಿಸ್ಟ್ ಇಲ್ವಾ? ರೇಟ್ ಲಿಸ್ಟ್ ಇಲ್ಲ. ರೇಟೇ ಹಾಕಲ್ಲ ನಾನು. ಇಲ್ಲಿ ನೋಡಿ, ಶಿವ ಪಂಚಾಯತನ ಇದೆ, ಅಮ್ಮನವ್ರು ಇದ್ದಾರೆ, ದತ್ತಾತ್ರೇಯ ಇದ್ದಾರೆ, ಸಾಯಿನಾಥ ಇದ್ದಾನೆ, ಅರ್ಧನಾರೀಶ್ವರ ಇದ್ದಾರೆ, ಗಣೇಶ ಇದ್ದಾರೆ, ಸುಬ್ರಹ್ಮಣ್ಯ, ನಾಗ, ಸತ್ಯನಾರಾಯಣ. ನೀವು ಬಂದು ಕೂತ್ಕೊಂಡ್ರೆ ಪಿರಮಿಡ್ ಶೇಪಲ್ಲಿ ಭಗವಂತ ಪ್ರತಿಷ್ಠಾಪನೆ ಆಗಿ ನೆಮ್ಮದಿಯಾಗಿ ನನ್ನ ಬೆಳಗ್ಗೆ ಬಾಗಿಲು ತೆಗೆದುಬಿಟ್ಟು ಚಿಲ್ಕ ಹಾಕೊಂಬಂದ್ಬಿಟ್ರೆ ರಾತ್ರಿ 10 ಗಂಟೆಗೆ ಬೀಗ ಹಾಕೋದು. ನೀವು ಬಂದ್ರಿ, ನಾನು ಇರಲಿಲ್ಲ, ನಾನಿಲ್ಲ ನೀನು ಏನಲ್ಲೋ ಬರೇಳ್ಬಿಟ್ಟಿಲ್ಲ, ಹೋಗೋಣ ಬಾಗಿಲು ಚಿಲ್ಕ ತೆಕ್ಕೋ, ಒಳಗಡೆ ಕೂತ್ಕೊ, ಪ್ರಾರ್ಥನೆ ಮಾಡ್ಕೊಂಬ. ಪ್ರಾರ್ಥನೆ ಮಾಡೋಕ್ಕೆ ನಾನು ಯಾಕಲ್ಲಿ? ಹೌದು, ನಿಜ. ನಾನ್ಯಾಕೆ ಮೀಡಿಯೇಟ್ರು? ನೀನೇ ಕೈ ಮುಕ್ಕೋ, ಅಲ್ಲಿ ಊದ್ಕಟ್ಟಿದ್ದೀನಿ, ನೀನೇ ಹಚ್ಚು. ಮಂಗಳಾರತಿ ಮಾಡಬೇಕಾ? ಕರ್ಪೂರ ಇದೆ, ನೀನೇ ಮಂಗಳಾರತಿ ಮಾಡ್ಕೊ, ಕೈ ಮುಕ್ಕೊಂಬ. ನಿನ್ನ ದೇವಸ್ಥಾನ ಇದು, ವಿಗ್ರಹ ಮುಟ್ಬೇಡ, ವಿಗ್ರಹ ಬೇಡ, ದೂರದಿಂದ ಕೈ ಮುಕ್ಕೊಂಬ. ಇಷ್ಟಾಗಿ ನನ್ನ ಜೀವನದ ಕಥೆಗಳಿಲ್ಲ. ಭಕ್ತಾದಿಗಳು ತುಂಬ ಬರ್ತಾರೆ. ಗುರುವಾರದತ್ತು ಸುಮಾರು ಜನ ಬರ್ತಾರೆ, ಕೈ ಮುಕ್ಕೊಂಡು ಹೋಗ್ತಾರೆ. ನಡೆಯುತ್ತೆ. ಏನು ಮಲ್ಟಿ ಡೈಮೆನ್ಷನ್ ಆಯ್ತಲ್ಲ ಇದು. ಏನು ಮಾಡೋಕ್ಕಾಗಲ್ಲ. ಅವನ್ನೆಲ್ಲ ಬರ್ದಿ ಅಂದರೆ ಕೊನೆ ಜನ್ಮ ಅಂತ ಕಾಣತ್ತೆ ನಂದಿದು. ಎಲ್ಲ ಕೊಟ್ಬಿಟ್ಟ. ಎಲ್ಲ ಸುಖಕ್ಕಿಂತ ಜಾಸ್ತಿ ಕಷ್ಟ ಕೊಟ್ಟ, ಸುಖ ಕೊಟ್ಟ, ದುಃಖ ಕೊಟ್ಟ. ಒಂದು ಏನೋ ಒಂದು ಪಾಸಿಟಿವ್ ನೆಗೆಟಿವ್ ಎರಡೂ ಕೊಟ್ಟ. ಪಾಸಿಟಿವ್ ನೆಗೆಟಿವ್ ಎರಡೂ ಇದ್ರೆ ಲೈಟ್ ಹತ್ತೋದು, ಇಲ್ಲಾಂದ್ರೆ ಹತ್ತಲ್ಲ. ಒಂದೇ ಇದ್ರಾಗ ನಮ್ದು ಹಿಂಗೆ ಜೀವನದಲ್ಲಿ ಈ ಥರ ಬ್ಯಾಟ್ರಿ ಥರ, ಬರೀ ಚಾರ್ಜ್ ಆದರೂ ಬ್ಯಾಟ್ರಿ ಹಾಳಾಗೋಗುತ್ತೆ, ಬರೀ ಡಿಸ್ಚಾರ್ಜ್ ಆದರೂ ಬ್ಯಾಟ್ರಿ ಹಾಳಾಗೋಗುತ್ತೆ. ಚಾರ್ಜ್ ಆಗಬೇಕು, ಡಿಸ್ಚಾರ್ಜ್ ಆಗಬೇಕು, ಚಾರ್ಜ್ ಆಗಬೇಕು, ಡಿಸ್ಚಾರ್ಜ್ ಆಗಬೇಕು. ಡಿಸ್ಟಿಲ್ ವಾಟರ್ ತುಂಬ್ತಾರೆ, ಡಿಸ್ಟಿಲ್ ವಾಟರ್ ಹಾಕ್ಲೇಬೇಕು. ಇಲ್ಲಾಂದರೆ ಬ್ಯಾಟ್ರಿ ಡ್ರೈ ಆಗಬಾರ್ದು. ಜೀವನ ಇಷ್ಟೇ.